ಸೊ ಹಾಯ್ ಫ್ರೆಂಡ್ಸ್, ಹಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದ ಯೂಟ್ಯೂಬರ್ಸ್ ಆಗಿದ್ರಪ್ಪ ಅಂದ್ರೆ, ಈ ಒಂದು ವಿಡಿಯೋ ನೋಡೋರು ಎಸ್ಪೆಷಲಿ ಯೂಟ್ಯೂಬರ್ಸ್ ಆಗಿದ್ರಪ್ಪ ಅಂದ್ರೆ ನಿಮಗೆ ಈ 3 ಮಿಸ್ಟೇಕ್ಗಳನ್ನ ಮಾಡೋಕೆ ಹೋಗ್ಬೇಡ್ರಿ ಅಂತೇಳಿ ನಿಮಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಬಿಡತ್ನು. ಸೊ ಫ್ರೆಂಡ್ಸ್, ಈ ಒಂದು 3 ಮಿಸ್ಟೇಕ್ಗಳು ಯಾವ್ಯಾವು ಅಂತೇಳಿ ನಿಮ್ಗೆ ಏನಾರ ಕ್ಯೂರಿಯಾಸಿಟಿ ಇರ್ತಪ್ಪ ಅಂದ್ರೆ, ತಿಳ್ಕೋ ಆಸಕ್ತಿ ಇರ್ತಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋನ ಪೂರ್ತಿಯಾಗಿ ಪೇಷನ್ಸಿಂದ ನೋಡಿರಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಅಕಲ್ನಾಗ ಶೇರ್ ಮಾಡಿರಿ. ಯಾರಾದರೂ ಹೊಸ ಯೂಟ್ಯೂಬರ್ ಇದ್ರಪ್ಪ ಅಂದ್ರೆ ಅವ್ರಿಗೂ ಕೂಡ ಗೊತ್ತಾಗಲಿ. ಸೊ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಷಯಕ್ಕೆ ಬರೋನು. ಅಂದ್ರೆ ಮೊದಲನೇ ಒಂದು ಮಿಸ್ಟೇಕ್ ಯಾವುದಪ್ಪ ಅಂತೇಳಿ ಹೇಳೋದಾದ್ರೆ, ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಕ್ರಿಯೇಟರ್ಸ್ ಇರ್ತಾರೆ ಹೊಸ ಯೂಟ್ಯೂಬರ್ಗಳು, ಅವ್ರಿಗೆ ಅದು ಐಡಿಯಾ ಇರೋಂಗಿಲ್ಲ. ಅಂದ್ರೆ ಯಾವ ಥರ ಅಂದ್ರೆ, ಒಂದೇ ಮಿಸ್ಟೇಕ್ ಬಂದ ನೀವು ಒಂದು ಇಮೇಲ್ ಐ ಡಿನ 2-3 ಡಿವೈಸ್ನಾಗ ಲಾಗಿನ್ ಕೊಟ್ಟಿರ್ತೀರಿ. ಅಂದ್ರೆ ಈ ಒಂದು ನನ್ನಂತೆ ಒಂದು ಇಮೇಲ್ ಐ ಡಿ ಐತಿ. ಈಗ ಯಾವ ಇಮೇಲ್ ಐ ಡಿಪ್ಪ ಅಂದ್ರೆ ಯೂಟ್ಯೂಬ್ ಚಾನಲ್ಗೆ ಲಿಂಕ್ ಕೊಟ್ಟಿರುವಂಥ ಇಮೇಲ್ ಐ ಡಿ. ಆ ಒಂದು ಇಮೇಲ್ ಐ ಡಿನ ನೀವು 2-3 ಡಿವೈಸ್ನಾಗ ಲಿಂಕ್ ಇಟ್ಟಿರ್ತೀರಿ. ಈ ಥರ ನೀವು ಲಿಂಕ್ ಏನು ಕೊಟ್ಟಿರ್ತಿರಲ್ಲ, ಅದು ಏನಾಗೈತಪ್ಪ ಅಂದ್ರೆ ಅವಾಗ ಇನ್ನೊಂದು ಡಿವೈಸ್ ಇರ್ತಾವಲ್ಲ, ಅವು ಇನ್ನೊಂದು 2-3 ಫೋನ್ಗಳು ಇರ್ತಾವಲ್ಲ, ನಿಮ್ಮ ಫೋನ್ ಅಥವಾ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆ ಒಂದು ಇಮೇಲ್ ಐ ಡಿ ಮುಖಾಂತರ ನಿಮ್ಮ ಒಂದು ವೀಡಿಯೋಗಳ್ನ ನೀವೇನು ಅಪ್ಲೋಡ್ ಮಾಡ್ತಿರಲ್ಲ ವೀಡಿಯೋಗಳ್ನ ಡೈಲಿ ನೋಡ್ತಿರ್ತಾರೆ ಅವನು. ಆ ಥರ ನೀವು ಡೈಲಿ ಏನಾದ್ರು ನೋಡ್ತಿದ್ರಪ್ಪ ಅಂದ್ರೆ ಇವತ್ತು ಹೇಳಿಬಿಡ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಈ ಥರ ನೀವು ಮಾಡೋಕೆ ಹೋಗ್ಬೇಡ್ರಿ. ಈ ಥರ ನೀವು ಮಾಡಿದ್ರಪ್ಪ ಅಂದ್ರೆ ಏನಾಗೈತೆ ಅಂತ ಕೇಳ್ಬೋದು. ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಒಂದು ವ್ಯೂಸ್ಗಳು ಎಷ್ಟು ಕರೆಕ್ಟಾಗಿರ್ತಲ್ಲ ಅಷ್ಟು ನೀವು ಲೆಸ್ ಮಾಡ್ಕೊತ ಬರ್ತಾರೆ ಯೂಟ್ಯೂಬ್ದವ್ರು. ಸೊ ಫ್ರೆಂಡ್ಸ್, ಅಷ್ಟು ವ್ಯೂಸ್ಗಳೊಳಗೆ ಆ ಒಂದು ಡಿವೈಸ್ನಾಗ ಎಷ್ಟು ಸಲ ವ್ಯೂಸ್ ಬಂದೈತಿಲ್ಲ, ಎಷ್ಟು ವೀಡಿಯೋಗಳು ನೋಡ್ಯಾನಲ್ಲ ಅಷ್ಟು ಥರದ ವ್ಯೂಸ್ಗಳನ್ನ ಲೆಸ್ ಮಾಡ್ತೈತಿ. ಆದರೆ ಒಂದು ಸಲ ತೋರಿಸ್ತಾರೋ ಮುಂದೆ ಬರುವಂಥ ಮುಂದಿನ ದಿನದಾಗ ಅದನ್ನು ಲೆಸ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಗೊತ್ತಿರಲಿ, ವಿಡಿಯೋಗಳ 10 ವ್ಯೂಸ್ ಬರೋಲ್ಲಕ್ಕ ನೀವು ನಿಮ್ಮ ಒಂದು ಡಿವೈಸ್ನಾಗಿರುವಂಥ ನೀವು ಒಂದು ಯೂಟ್ಯೂಬ್ ಚಾನಲ್ ಕೊಟ್ಟಿರುವಂಥ ಇಮೇಲ್ ಐ ಡಿನ ಇನ್ನೊಬ್ಬರು ಡಿವೈಸ್ನಾಗ ಕೊಟ್ಟಿರ್ತಿರಲಿ, ಆ ಒಂದು ಡಿವೈಸ್ನಾಗ ಆ ಒಂದು ಇಮೇಲ್ ಐ ಡಿ ಮುಖಾಂತರ ಆ ಒಂದು ವಿಡಿಯೋನ ನೋಡಬಾರ್ದು. ಎಸ್ಪೆಷಲಿ ನಿಮ್ಮ ವಿಡಿಯೋಗಳು ನೋಡಬಾರ್ದು. ಅದು ನಿಮಗೆ ಭಾಳ ಪೆಟ್ಟಾಕೈತೆ. ಸಡನ್ನಾಗಿ ವ್ಯೂಸ್ಗಳು ಡಿಕ್ರೀಸ್ ಆಕಾವು. ಅದಕ್ಕಾಗಿ ಹೇಳತ್ನು, ಇದು ಒಂದನೇ ಮಿಸ್ಟೇಕ್. ಇನ್ನು ಎರಡನೇ ಮಿಸ್ಟೇಕ್ ಬಗ್ಗೆ ಹೇಳೋದಾದ್ರೆ, ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಜನ ಇತ್ತೀಚೆಗೆ ವಿ ಪಿ ಎನ್ಗಳನ್ನ ಜಾಸ್ತಿ ಯೂಸ್ ಮಾಡತ್ತಾರೆ. ಅಂದ್ರೆ ಈಗ ಥಂಡರ್ ಆಗಿರ್ಬೋದು, ಸೆಕ್ಯೂರ್ ಆಗಿರ್ಬೋದು, PSI ಫೋನ್ ಪ್ರೋ ಆಗಿರ್ಬೋದು, ಹಂಗೆ ಈ ಥರ ಒಂದಿಷ್ಟು ಅಪ್ಲಿಕೇಶನ್ ಬರ್ತಾವೆ, ಟರ್ಬೋ ಆಗಿರ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ದಾಗ ಏನು ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ಅಡ್ಡದಾರಿ ಹಿಡ್ದು ಅದೇ ಇಮೇಲ್ ಐ ಡಿ ಒಳಗನ ಕೆಲವೊಂದಿಷ್ಟು ವೀಡಿಯೋಗಳು ನೋಡ್ತಿರ್ತಾರೆ. ಇಮೇಲ್ ಐ ಡಿ ಕನೆಕ್ಟ್ ಮಾಡಿದ್ರೆ ಸರ್ವರ್ ಬೇರೆ ತೋರಿಸ್ತೈತಿ, ಮತ್ತು ನಮ್ಮದು ಏನೂ ಗೊತ್ತಾಗಂಗಿಲ್ಲ, ಆರಾಮಾಗಿ ನಾವು ನೋಡ್ಬೋದು, ನಮ್ಮ ಒಂದು ವೀಡಿಯೋಗಳನ್ನ ವ್ಯೂಸ್ ಬರ್ಸೋಬೋದು ಅಂತೇಳಿ ಅಂದ್ಕೊಂಡಿರ್ತಾರೆ. ಸೊ ಫ್ರೆಂಡ್ಸ್, ಈ ಥರ ನೀವೇನಾರು ಮಾಡ್ಕೊಂತೇಳಿ ಅಂದ್ಕೊಂಡಿದ್ರೆ ಇದನ್ನು ನೀವು ಮಾಡೋಕೆ ಹೋಗ್ಬೇಡ್ರಿ. ಇದು ಎಲ್ಲನೂ ಗೊತ್ತಾಗತ್ತೆ ಯೂಟ್ಯೂಬ್ದವ್ರಿಗೆ. ನೀವು ಆ ಒಂದು ಇಮೇಲ್ ಐ ಡಿ ಮುಖಾಂತರ ಎಲ್ಲೆಲ್ಲಿ ಯಾವ ಡಿವೈಸ್ನಾಗ ಏನೇನು ವಾಚ್ ಮಾಡತ್ತಾರೋ, ನಮ್ಮ ಒಂದು ವೀಡಿಯೋಗಳನ್ನ ವಾಚ್ ಮಾಡತ್ತಾರೋ, ಬೇರೆ ವೀಡಿಯೋಗಳನ್ನ ವಾಚ್ ಮಾಡತ್ತಾರೋ ಎಲ್ಲನೂ ಗೊತ್ತಾಗೈತಿ. ಯೂಟ್ಯೂಬನ್ನ ಇದನ್ನು ಆಪ್ರೇಟ್ ಮಾಡತೈತಿ. ಯೂಟ್ಯೂಬ್ದವ್ರ ಇದು ಕಂಪ್ನಿ ಆಗಿರೋದ್ರಿಂದ ಅವರು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ಎರಡನೇ ಮಿಸ್ಟೇಕ್ನು ನೀವು ಮಾಡೋಕೆ ಹೋಗಬಾರ್ದು. ವಿ ಪಿ ಎನ್ನ ಕನೆಕ್ಟ್ ಮಾಡಿ ನಿಮ್ಮ ಡಿವೈಸ್ನಾಗ ಆಗಿರ್ಬೋದು, ಬೇರೆ ಡಿವೈಸ್ನಾಗ ಆಗಿರ್ಬೋದು, ನೀವೇನು ಕೊಟ್ಟಿರ್ತಿಲ್ಲ ಇಮೇಲ್ ಐ ಡಿನ ಆ ಒಂದು ಇಮೇಲ್ ಐ ಡಿ ಮುಖಾಂತರ ನೋಡೋಕೆ ಹೋಗಬೇಡ್ರಿ. ಈ ಒಂದು ಅಡ್ಡದಾರಿ, ಈ ಒಂದು ಕ್ರಿಮಿನಲ್ದಲ್ಲಿ ಎಲ್ಲರೂ ಓಡಿಸಿರ್ತಾರೋ, ಇದು ಕೆಲಸಕ್ಕೆ ಬರೋಂಗಿಲ್ಲ. ಇದರಿಂದ ನಮ್ಗೆ ಏನೂ ಬೆನಿಫಿಟ್ ಇಲ್ಲ. ಇನ್ನು 3ನೇ ಮಿಸ್ಟೇಕಿಗೆ ಬರೋದಾದ್ರೆ, ಈಗ ನೀವು ನೋಡಿರ್ಬೋದು 3ನೇ ಮಿಸ್ಟೇಕ್ ಯಾವುದು ಗೊತ್ತಿದೆ ಹೇಳಿ. ಅಂದರೆ ನೀವು ಹಾಟ್ಸ್ಪಾಟ್ ಕೊಡ್ತಿರ್ತೀರಿ. ನೀವು ನೋಡಿರ್ಬೋದು, ಈಗ ನೀವು ನಿಮ್ಮ ಒಂದು ಹಾಟ್ಸ್ಪಾಟ್ನ ಕೊಟ್ಟಿರ್ತೀರಿ ನಿಮ್ಮ ಒಂದು ಫ್ರೆಂಡ್ಸ್ಗಾಗಿರ್ಬೋದು, ನಿಮ್ಮ ಒಂದು ಪೇರೆಂಟ್ಸ್ಗಾಗಿರ್ಬೋದು. ನಿಮ್ಮ ಒಂದು ಮೊಬೈಲಾಗಿರುವಂಥ ಏನದ ಡಾಟಾನ ಇನ್ನೊಬ್ಬರಿಗೆ ನೀವು ಶೇರ್ ಮಾಡ್ತಿರ್ತೀರಿ. ಆ ಥರ ನೀವು ಶೇರ್ ಮಾಡಿ ನಿಮ್ಮ ಒಂದು ವಿಡಿಯೋಗಳನ್ನ ನೀವು ನೋಡೋಕೆ ಹಚ್ಚಿದ್ರಪ್ಪ ಅಂದ್ರೆ ಅಲ್ಲಿ ಕೂಡ ಅದು ಗೊತ್ತಾಗೈತಿ. ಅಲ್ಲಿ ಕೂಡ ನೀವು ಆ ಒಂದು ಮಿಸ್ಟೇಕ್ನ ಮಾಡಿದಂಗೆ, ಆ ಒಂದು ತಪ್ಪನ್ನ ನೀವು ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ವ್ಯೂಸ್ ಏನಾಗೈತಿ ಲೆಸ್ ಆಕೈತಿ. ಸೊ ಫ್ರೆಂಡ್ಸ್, ಭಾಳಷ್ಟು ಮಂದಿ ಈ ಥರನೂ ತಲೆ ಓಡಿಸಿರ್ತಾರೆ. ನಾವು ನಮ್ಮ ಒಂದು ಫ್ರೆಂಡ್ಸ್ನವ್ರಿಗೆ ಹಾಟ್ಸ್ಪಾಟ್ ಕೊಟ್ಟು ನಮ್ಮ ಒಂದು ವಿಡಿಯೋಗಳನ್ನ ನೋಡುವಂಗೆ ಮಾಡಿಸಿರಿ ಹಂಗೆ ಅಂತೇಳಿ. ಸೊ ಫ್ರೆಂಡ್ಸ್, ಹಂಗೆ ಮಾಡಿದ್ರೂ ಗೊತ್ತಾಗೈತಿ. ಅದನ್ನು ಕೂಡ ಅವರ ಒಂದು ವೆಬ್ಸೈಟ್ನಾಗ ಹೇಳ್ಕೊಂಡಾರ. ನೀವು ನಿಮ್ಮ ಒಂದು ಪರ್ಸ್ನಲ್ ಡಾಟಾನ ನೀವು ಬೇರೆ ಬೇರೆ ಡಿವೈಸ್ಗಳಿಗೆ ಕೊಟ್ಟು ನೀವು ಒಂದು ವಿಡಿಯೋಗಳನ್ನ ನೋಡುವಂಗೆ ಮಾಡಿದ್ರಪ್ಪ ಅಂದ್ರೆ ಅದು ಏನಾಗೈತಪ್ಪ ಅಂದ್ರೆ ಆ ಒಂದು ವ್ಯೂಸ್ ಕೌಂಟ್ ಆಗೈತಿ. ಅದು ಕೌಂಟಾಗಿ ಇನ್ನೊಂದು ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಅದು ಲೆಸ್ ಆಗೈತಿ. ಆ ಒಂದು ಡಿವೈಸ್ನಾಗ ನಿಮ್ಮ ಒಂದು ಹಾಟ್ಸ್ಪಾಟ್ ಮುಖಾಂತರ ಎಷ್ಟು ವಿಡಿಯೋಗಳು ನೋಡಿರ್ತಾನಲ್ಲ ಆ ಒಂದು ಅಷ್ಟು ವ್ಯೂಸ್ಗಳು ಅವು ಲೆಸ್ ಆಕಾವು. ಈಗ ಆಗಂಗಿಲ್ಲ, ಈಗ ಕೌಂಟ್ ಆಕಾವು, ಮುಂದೆ ಹೋಗಿ ಲೆಸ್ ಆಕಾವು. ನಿಮಗೆ ಅದು ಕನ್ಫ್ಯೂಸ್ ಹಿಡಿತೈತಿ ಯಾಕೆ ಲೆಸ್ ಆಗೈತೆ ಅಂತೇಳಿ. ಸೊ ಫ್ರೆಂಡ್ಸ್, ಈ ಕಡೆ ನೀವು ಹಲವಾರು ಥರ ನೀವು ಪ್ರಾಬ್ಲಮ್ನ ಫೇಸ್ ಮಾಡೋದಾಗೈತಿ. ಸೊ ಫ್ರೆಂಡ್ಸ್, ಈ 3 ತಪ್ಪನ್ನು ನೀವು ಮಾಡೋಕೆ ಹೋಗಬಾರ್ದು. ಈ 3ರೊಳಗೆ ನೀವು ಒಂದು ತಪ್ಪನ್ನು ಮಾಡಿದ್ರೂ ನಿಮ್ಮ ವ್ಯೂಸೂ ಡಲ್ ಆಕಾವು. ನಿಮ್ಮ ಒಂದು ಚಾನಲ್ ವೈರಲ್ ಮಾಡಿ ಕೊಡೋಂಗಿಲ್ಲ ಆ ಒಂದು ವಿಡಿಯೋಗಳು. ಅವು ಏನಕ್ಕಪ್ಪ ಅಂತ ಸ್ವಲ್ಪ ನೆಮ್ಮದಿ ಬರ್ತೇಕಂದ್ರೆ ಹೆಸರು ಮಾಡ್ಬೇಕಂತೇಳಿ ವ್ಯೂಸ್ನ ನೀವು ಪಡ್ಕೊಂಡಂಗೆ ಅಲ್ಲಿ
ನಿಮ್ಮದು ಎಫರ್ಟ್ ಅನ್ನೋದು ಏನೋ ನೀವು ಅಲ್ಲಿ ಹಾಕೋದು ಅವಶ್ಯಕತೆ ಇರೋಂಗಿಲ್ಲ ನಿಮ್ಮ ಕಡೆ, ನೀವು ಹಾಕಿ ತೊಗೊಂಬಿಡೋದಲ್ಲಿ. ಸೊ ಫ್ರೆಂಡ್ಸ್, ಈ 3 ಮಿಸ್ಟೇಕ್ಗಳು ಮಾಡಬಾರ್ದು. ಈ 3 ಮಿಸ್ಟೇಕ್ಗಳು ನಿಮ್ಗೆ ಹೆಂಗೆ ಅನಿಸಿದ್ದು ಅಂತೇಳಿ ಇವತ್ತಿನ ಒಂದು ವಿಡಿಯೋದಾಗ ಕಮೆಂಟ್ ಸೆಕ್ಷನ್ದಾಗ ಹೋಗ್ಬಿಟ್ಟು ಕಮೆಂಟ್ ಮಾಡಿರಿ. ಮತ್ತು ಲೈಕ್ ಈ ಒಂದು ವಿಡಿಯೋನ ಇಷ್ಟ ಆತಪ್ಪ ಅಂದ್ರೆ ಇವತ್ತಿನ ಒಂದು ವಿಡಿಯೋಗೆ ಲೈಕ್ ಕೊಡಿರಿ. ಈ ಒಂದು ವಿಡಿಯೋನ ನೀವು ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಆಗಲೇ ಹೇಳಿದಂಗೆ ಹೇಳ್ತೀನಿ ಎಲ್ಲನೂ. ಸೊ ಫ್ರೆಂಡ್ಸ್, ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಆಗೋನು. ಅಲ್ಲಿವರೆಗೂ ಟಾಟಾ.